ಬರೆದವರು ಯಾರು? ಅದು ನೀತಿ ಲಿಟಲ್ ಗರ್ಲ್ಸ್ ಆರ್ ವೈಸರ್ ದೆನ್ ಎಲ್ಡರ್ಸ್. ಇದರ ಅರ್ಥ ದೊಡ್ಡವರಿಗಿಂತ ಚಿಕ್ಕ ಹುಡುಗರೆ ತಿಳುವಳಿಕೆ ಉಳ್ಳವರು ಅಂತ. ಸರಿ ಟೀಚರ್ ಏನಮ್ಮ? ನಮ್ಮ ತಂದೆ ಒಂದು ಹಾಡು ಹೇಳ್ಕೊಟ್ಟಿದ್ದಾರೆ. ಈ ಕಥೆಯಲ್ಲಿರೋ ನೀತಿಯಾಗಿ ಅದರ ಅರ್ಥ ಇದೆ. ಹಾಡ್ಲಾ ಟೀಚರ್? ಹಾಡಮ್ಮ, ಕೇಳೋಣ. ಹಾಡಮ್ಮ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಮೂಲೆ. ಮಕ್ಕಳಿಗೆ ಮನೆ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಮೂಲೆ. ಹಿರಿಯರಿಗೂ ಅವರ ನಗು ಪಾಠವಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಮುಳ್ಳಿನ ಗುಣ ಹೂವಿನ ಗುಣ ತೀರದಂತೆ, ಜೋಗಿಯಾಗಿ ಇರಬೇಕು ಜಾರದಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾ ರೀತಾ ಲೈಲಾ ಪಪ್ಪಿ ಅವನ ಮಕ್ಕಳೇ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾ ರೀತಾ ಲೈಲಾ ಪಪ್ಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನ ಬೇಕಲೇ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ನಾನೇನು ನಿನ್ ಹಾಗಿಲ್ಲ. ನನ್ನ ಲಂಗ ಹಾಕೊಂಡಿದ್ದೀನಿ, ನಿನ್ ಫ್ರಾಕ್ ಹಾಕೊಂಡಿದ್ಯಾ.